ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. जैसे ही हम आगुम्बे पहुँचे, अपना सामान रखकर बिना देरी किए कुंदाद्री की तरफ निकल पड़े। रास्ते में हर तरफ हरियाली ही हरियाली थी। सड़कों के दोनों तरफ घने जंगल, उनके बीच से गुजरती सड़क और धुंध की सफ़ेद चादर ने ऐसा एहसास दिलाया जैसे प्रकृति ने खुद हमें अपने घर बुलाया हो। हमारी यात्रा शुरू हुई कुंदाद्री बेट्टा की तरफ, जो आगुम्बे गांव से लगभग 45 किलोमीटर दूरी स्थित एक आध्यात्मिक और प्राकृतिक सुंदरता से भरपूर पहाड़ी है। हर मोड़ पर एक नया नज़ारा हमारा इंतज़ार कर रहा था। ठंडी हवा चेहरे को छू रही थी और पेड़ों के बीच से आती रोशनी सफ़र को और भी खूबसूरत बना रही थी। कुछ पल ऐसे थे जब धुंध इतनी गहरी थी कि लगता था हम बादलों के बीच सफ़र कर रहे हैं। ಅವರು ನವೀನ ಐತೆ ಒಂದೇನೋ ಸುಮಾರಂಗೆ ಐತೆ, ಅಷ್ಟೊಂದಿಲ್ಲ. ಕಟ್ ಆಗಲಿಲ್ಲ ಅದಕ್ಕೆ ಹಿಂದೆ ತೊಗೊಂಡು ಕಟ್ ಮಾಡಿದ್ರು. ಸಖತ್ ಧೈರ್ಯ ಕಂಡ್ರಿ ಅವ್ರಿಗೆ ಅಲ್ವಾ? ऊपर देखो मारो। जैसे ही कुंदाद्री हिल का मेन गेट नज़र आया, दिल में एक अलग ही एक्साइटमेंट थी। गेट के बाद का रास्ता पतला था, लेकिन दोनों तरफ घने पेड़ पौधे और हरियाली से भरा हुआ रास्ता। ನೋಡ್ರಿ ಇಲ್ಲಿ ಹೆಂಗೆ ಫೀಲ್ಡ್ ಫುಲ್ ಆಫ್ ಸ್ಲಶ್ ವೆರಿ ಡಿಫಿಕಲ್ಟ್ ಟು ಟೇಕ್ ದ ಬೈಕ್. ಎಷ್ಟು ಕಷ್ಟ ಅಂದರೆ ಅವರು ಪಾಪ. ತಡಿಯೋ, ಹೋಗ್ತಾ ಇದೆಯಲ್ಲ ಮಗನೇ. ಫುಲ್ ಅಪ್ಪ ಇದ್ದೋಸ್ತಿದೆ. ಅದ್ರಾಗ ಹೆಲ್ಮೆಟು ಕೊಡ್ತೀನಿ ನವೀನ. ಹೆಂಗೆ ನಾನು ಅಲ್ಲಿ ಅಂದ್ಬಿಟ್ಟು ಅದಕ್ಕೆ ಹೊಡಿ. ನಂದು ದಿನ ಆರಾಮಾತಿಲ್ಲ ಹತ್ತಕ್ಕೆ. ಮತ್ತು ನನಗೆ ಹತ್ತಾನ ಹೆಂಗೆ ಮಾಡೋಣ ಡಿಸೈಡ್ ಮಾಡೇ ಬಿಟ್ಟನ್ನ ಅಂದು ಒಳ್ಳೆ ಹೊಂಟಾರ ನೋಡೋರು ಹತ್ಕೊಂಡು. ಗಾಡ್, ಭಾಳ ಡಿಫಿಕಲ್ಟ್ ಐತ್ರಿಪ್ಪ ಇದು ಜಾಗ. ಸೊ ರೆಕಮೆಂಡ್ ಮಾಡಲ್ಲ ಇದ್ರಾಗ ಬರೋಕ್ಕೆ ಮಳೆಗಾಲದಾಗ. ಟೈಮ್ ಇದ್ದಾಗ ಬರ್ರಿ, ಬಿಕಾಸ್ ಮಳೆಗಾಲ ಭಾಳ ಐತಂತಂದ್ರೆ ಆಲ್ಮೋಸ್ಟ್ 3 o'clock ತನಕ ಕ್ಲೋಸ್ ಮಾಡಿಬಿಡ್ತಾರಂತೇಳಿ. ಆ ಟೈಪ್ ಐತಿ ನೋಡ್ರಿ. ಇಲ್ಲಿ ಹೋಗಿದ್ದು ಬೆಳಗ್ಗೆ, ಅದು ರಾಡಿ ಹತ್ತಿತ್ತು ನೋಡಿ ಕಾಲಿಗೆ. ಓ ಪಾಪ ಅವಕ್ಕೆ CB 350 ಏರ್ ಹೊಲ್ದ ಮಾಡಕ್ಕೆ ಕರ್ನಾಡ ಆಗ್ತದ. ಅಲ್ಲೇ ನಿಂತು ಗುದ್ದಾಡತ್ತಾರ ಅವ್ರು. ಅವ್ನು ನಾನು ನಡೆದಷ್ಟು ನಡೆಯೋಕ್ಕಾಗಲಿಲ್ಲ ಹುಡುಗಗೆ. ಎಲ್ಲಿ ಡ್ರೈವರ್ ಬೇಕಿಲ್ಲ ಅವಾಗ.
ಹೆಂಗೆ ತೆಗಿಬೇಕಂತ ಇದು ಆತದ ಗಾಡಿ ಬರೀ ನಾನು ಒಬ್ಬನಿದ್ದೀನಿ ಅಂದ್ರೆ ನಂದು ಹಂಗಾಗಿ ಒಬ್ಬ ಆಗತ್ತೆ. ಇದನ್ನು ಮಾಡಕ್ಕೆ ಬಂದೀವಿ, ಆಗುದೇನೆ ಇದು. ಶಾಂತಿನಾಥ್ ಭಟ್ರು ಹೇಳಿ ಕಳಿಸಿದ್ದಾರೆ ಒಂದು 10 ನಿಮಿಷ ಅಂತಂದು. ತುಂಬ ಕಷ್ಟ ಕಣ್ರಿ ಇದು. ಈ ರೋಡು ಹತ್ಕೊಂಡು ಬರೋಣತ್ತಿದ್ದಲ್ಲೋ ಪ್ರವೀಣದ ನಡ್ಕೊಂಡು ಬಂದಿದ್ರೆ ಅಷ್ಟೇನೆ ಸರಿಯಾಗಿ ಆಗಿರೋದೇನೆ ನಮ್ದು. ಬರ್ತಿದ್ದಿಲ್ಲ ಬಿಡಪ್ಪ ಅಲ್ವಾ, ತಿರ್ಕೊಂಡು ಹೋಗ್ಬಿಡ್ತಿದ್ವಿ ನಾವು ಒಂಚೂರು ನಡ್ಬಿಟ್ಟು. ತಿರ್ಕೊಂಡಲ್ಲ ತಿರ್ಕೋತನ ಹೋಗ್ತಾ ಇದ್ವಿ ಅಮ್ಮ ತಾಯಿ ಅಂತೇಳಿ. ಹೌದಾ? ಓಕೆ. ಬಂದ್ವಿ ಕುಂದಾದ್ರಿ ಬೆಟ್ಟದ್ದು ಬಟ್ ಏನು ಮಾಡ್ತೀರಾ, ಬರಬೇಕು. ಬಂದ್ವಿ ಪ್ಲೇಸ್ಗೆ. ಈಗ ರಿಕ್ವೆಸ್ಟ್ ಮಾಡ್ತೀವಿ, ಹಂಗೆ ಮಜಾಕ್ ಮಾಡತ್ತಿದ್ದಾರೆ. ಯಾಕಂದ್ರೆ ನಾವು ಅಪ್ಪಟ್ಟ ಧಾರವಾಡದವ್ರು, ನಾವು ನಾರ್ತ್ ಕರ್ನಾಟಕ. ಹಂಗೆ ಬಂದ್ಬಿಟ್ರೆ ಕರ್ನಾಟಕದವ್ರು ಎಲ್ಲ ಒಂದ ನಾವು, ಹಂಗಂತಲ್ಲ. ಅಂದ್ರೆ ನಾವು ನಮ್ದು ಎಲ್ಲಿದ್ದು ಸೊಗಡೈತಿ ಅದು ಮಾತಾಡ್ತೀವಿ ನಾವು. ಯಾವಾಗ ಎಲ್ಲೆಲ್ಲಿ ಹಂಗೆ ಮಜಾಕ್ ಮಾಡ್ಬೇಕಾಗಿರ್ತೈತೆ ಅಂದ್ರೆ ಮಜಾಕ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಪ್ಪ, ಯಾರು ಅಫೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಹಂಗೆ ಮಾಡತ್ತಿತ್ತು ಅಂತಂದೆ ಅಂದ್ರೆ ಕಲೆಕ್ಟ್ ಟ್ರೈ ಮಾಡ್ತೀವಿ. ಹಂಗೆ ನೀವು ಹೆಂಗೆ ನಮ್ದು ಕಲೆಕ್ಟ್ ಟ್ರೈ ಮಾಡ್ತೀವಿ, ನಾವು ಕಲೆಕ್ಟ್ ಟ್ರೈ ಮಾಡ್ತೀವಿ. ಓ ಹಾಯ್ ಬ್ರೋ, ಯು ಫ್ರಮ್? Bangalore. You all came from? Dharwad. Just where you guys came? Yeah. ಸೊ ಇದು ದೇವಸ್ಥಾನ ಬಂದ್ಬಿಟ್ಟು ಆಲ್ಮೋಸ್ಟ್ ಕ್ಲೋಸ್ ಮಾಡಕತ್ತಾರಂತೆ. ಹಾರಿಸ್ತೇನೆ ನವೀನ, ನೋಡೋಣ. ಇದು ಗುಡಿ ಐತಿ, ಗುಡಿಗೆ ಹೋಗ್ಬರೋಣ ಬೇಡ? ಬಿಡುನಪ್ಪ. ಗುಡಿ ಐತಿ, ಭಗವಾನ್ ಏನು ಹೇಳ್ತಾರೆ ಅವರು? ಭಗವಾನ್ 1008 ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಬಸದಿ ಅಂತೆ. ಎಷ್ಟು ಚೆನ್ನಾಗೈತೆ ಅಂದ್ರೆ ಸೀರಿಯಸ್ಲಿ ನೋಡೋಬೇಕು. ವಿಂಡ್ ಬ್ಲಾಸ್ಟ್ ಥರ ಹೆವಿ ಇದೆಯಾ? ಹಾಂ ಹಾಂ ಹಾಂ, ಅಚ್ಚಿ ವಿಂಡ್ ಬ್ಲಾಸ್ಟ್ ಐತಿ. ಹಾಂ ಎಲ್ಲ ಫುಲ್ ಎಲ್ಲ ಫುಲ್ ಬಂದ್ಕೊಂಡ್ಬಿಟ್ಟೆ. ಬಾ ನವೀನ, ಪ್ರದಕ್ಷಿಣೆ ಹಾಕ್ಬೇಕಪ್ಪ, ಪ್ರದಕ್ಷಿಣೆ ಹಾಕ್ಬೇಕು. ಹಳೇದ ಅನ್ನಿಸ್ತೈತಿ ಇದು, ಸಿಕ್ಕಾಪಟ್ಟೆ ಹಳೇದೈತಿ. ಬರ್ಬೇಕು ಒಂದ್ಸಲ, ಒಂದ್ಸಾರಿ ಬರ್ರಿ. ಇರ್ತಾವು ತಂದು ಬಿಟ್ಟಿರ್ತಾರ. ಬಡ ಬಡ ಭಾಳ ಗಾಳಿ ಹಾಸುತ್ತೆ. ಸೊ ಬಂದ್ವಿ ನೋಡ್ರಿ, ಇದು ದಾದ್ರಿ ಹಿಲ್ಲದ ಆಗಳೆ ಒಂದ್ ಸೈಡ್ ಟೆಂಪಲ್ ಏರಿಯಾ ತೋರಿಸಿದ್ದೆ ನಿಮ್ಗೆ. ಇದು ಮೇನ್ ಎಲ್ಲರೂ ಬರೋದು ಇದನ್ನ ನೋಡಕ್. ಈ ಪಾರ್ಟ್ ನೋಡಕ್ ನಾವು ನವೀನ್ ಫೋಟೋಗ್ರಫಿ ಮಾಡತ್ತಾನೆ. ಸೊ ಈ ಪಾರ್ಟ್ ಏನೈತಲ್ಲ ಸ್ಪೆಷಲ್, ಈ ಪಾರ್ಟ್ ಅನ್ನೇ ಮಾಡಬಹುದು. ಕಾಣಿಸ್ತೈತಲ್ಲ ಈ ಪಾರ್ಟ್. ನವೀನ ಸ್ವಲ್ಪ ಕಣ್ಣಿಟ್ರ, ನವೀನ ಹೂ ಅಂತಂದ.
जैसे ही हम कुंदाद्री बेट्टा की चोटी पर पहुँचे, खुशी का कोई हिसाब नहीं था। आसमान में तैरते हुए बादल, ठंडी हवा और सदियों पुराना जैन मंदिर देखकर दिल को एक अलग ही सुकून मिला। ऐसा लग रहा था जैसे खुद भगवान से मुलाकात हो गई हो। कहते हैं ज़िंदगी हमें इसलिए मिली है कि हम इसे गहराई से समझें, इसकी खूबसूरती को महसूस करें, ना कि इसे यूं ही बर्बाद कर दे। लेकिन हम अक्सर छोटी छोटी बातों में उलझकर ज़िंदगी का असली मतलब भूल जाते हैं। वहाँ खड़े होकर जब मैंने उन पहाड़ों, बादलों और प्रकृति के अद्भुत नज़ारों को देखा, तब एक बात दिल को छू गई। सब उसका दिया हुआ है तो फिर घमंड किस बात का। ये पहाड़, ये हवा, ये बादल और ये ज़िंदगी सब एक वरदान है। कुंदाद्री की उस चोटी पर सिर्फ एक मंजिल नहीं मिली, बल्कि ज़िंदगी को देखने का एक नया नज़रिया मिला। ಏರಿಯಾನ ಒಂದು ಸ್ಪೆಸಿಫಿಕ್ ಆಗಿ ಮಾರ್ಕ್ ಮಾಡ್ಯಾರ, ಎಲ್ಲಿ ಹೈಯೆಸ್ಟ್ ರಿವರ್ಬರೇಷನ್ ಇರ್ತದೆ ಆಗ್ತಿತ್ತು ಸರ್. ಹಂಗೆ ಇದು ಐತಿ. ಸೊ ಬರ್ರಿ ಕರೆ ಹೇಳ್ತೇನೆ ಅನ್ಕೊಂಡಿರ್ತಾರೆ ಜನ. ಯಾರು ಬೆಂಗಳೂರು ಸೈಡ್ ಕ್ಲೋಸ್ ಆಗ್ತದೆ, ದೂರ ಆಗೋದಿಲ್ಲ. ಅಲ್ಲಿ ಆ ಟೆಂಪಲ್ ನೋಡ್ರಿ, ಕೊಡ್ರಿ ಮೆಡಿಟೇಟ್ ಮಾಡ್ರಿ, ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೌಂಟ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಎಲ್ಲ ಮಾಡೋದು ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ಸಲುವಾಗಿ ಮಾಡ್ಬೋದು. ಅಡ್ಡಾಡೋದಾಗಲಿ, ಹೊರಗಡೆ ಪ್ಲೇಸ್ ವಿಸಿಟ್ ಮಾಡೋದಾಗಲಿ, ದೇವ್ರ ಸಲುವಾಗಿ ಮಾಡೋದು. ಮತ್ತು ದೇವ್ರ ಕಡೆ ಹೋಗ್ತಾನೆ, ಕ್ಯಾನ್ ಕಡೆ ಹೋಗ್ತೀನಿ, ಮೊದಲು ಅಲ್ಲಿಂದ ಬಂದಿರ್ತೀವಿ, ಲಾಸ್ಟಿಗೆ ಹೋಗೋದು ಅದರ ಕಡೆನೇ. ಸೊ ಮಿಸ್ ಮಾಡೋದು ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು. ಅವ್ರಿಗೆ ಹೆಂಗಿದು ಇತ್ತಂತಂದ್ರೆ ಅವನ ಚಂದ್ರ ಒಳಗೆ ಕಾಣ್ತಿತ್ತು ಅಂತೇಳಿ ನಾವು ಹೆಂಗೆ ಎಕ್ಸ್ಪ್ಲೋರ್ ಲೈಫ್ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಿದ್ರು ಅವರು. and not through the words but through his expressions. ಸೊ ಇಲ್ಲಿ ಇನ್ನಿಬ್ಬರು ಬಂದಾರ, ಪಾಪ ಅವರು ಕೇರಳದಿಂದ ಬಂದಾರಂತ. ಸೊ ದೀಸ್ ಪೀಪಲ್ ಹ್ಯಾವ್ ಕಮ್ ಫ್ರಮ್ ಕೇರಳ. ಅಗಂದೆ So don't remember. Fine, that's okay. Okay. ನೋಡ್ರಿ ಹಾಪ ಬಾ.
ಗುಡ್ ಮಾರ್ನಿಂಗ್ ಎಲ್ರಿಗೂ. ಈ ಪ್ಲೇಸಲ್ಲಿ ಇದ್ವಿ ರಾತ್ರಿ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಎಲ್ಲ ಕಡೆ ಬರೀ ಅಡಿಕೆ ತೋಟ ಕಾಣ್ತಾವೆ. ಹಿಂದಂತರೂ ಏಕದಮ್ ಇದೈತಿ ಯಾವುದು ಆಗುಂಬೆ ಹಿಲ್, ಅಲ್ಲಿ ಫುಲ್ ಎಲ್ಲ ಬರೀ ಮಿಕ್ಸ್ ಕಾಣ್ತೈತಿ. ನಮ್ಮ ಇವ ರೆಡಿ ಆಗ್ಯಾನ ಕುಲ್ಕರ್ಣಿ. ಸೊ ಕಾಣ್ತೈತಲ್ಲ. ಸೊ ನಾವು ಸ್ಟೇ ಆಗಿದ್ದು ಇಲ್ಲಿ. ಅಲ್ಲೊಂದು ಸ್ಟೇ ಐತಿ, ಬಟ್ ಅದೇನೋ ರಿನೋವೇಷನ್ ಆಗಿತ್ತಂತ ಅದಕ್ಕೆ ಮಾಡಿಲ್ಲ. ಇಲ್ಲಿ ಬರ್ರಿ ಫುಡ್ ಅಕಾಮಿಡೇಷನ್ ಎಲ್ಲ ಮಸ್ತ್ ಐತಿ. ರೋಡಿಗೆ ಐತದ ಹೆಬ್ರಿ ನಿಯರ್ ಬೈ ನೀವು ಬಂದ್ರಿ ಅಂತಂದ್ರೆ ಒಳ್ಳೆ ದುರ್ಗ ಹೋಗೋಣ ಅಂತ ಅಂದ್ಕೊಂಡಿವಿ. ಸ್ಟಾರ್ಟ್ ಆಫ್ ನಮ್ಮ ಜರ್ನಿ ಮತ್ತೆ ಇಲ್ಲಿಂದ ಹೋಗೋದು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಬೈಕಲ್ಲಿ ಬರ್ತಾರೆ. ಒಳ್ಳೆ ಪ್ಲೇಸ್ ಐತ್ರಿ, ನೋಡ್ರಿ ನೀವು, ನೋಡ್ರಿ ಆ್ಯಂಗಲ್ ನೋಡ್ಕೊಡ್ರಿ ನೀವು. सफ़र सिर्फ रास्तों का नाम नहीं होता, ये तो ज़िंदगी का एक नया चैप्टर होता है। हर मोड़ पर एक नई स्टोरी मिलती है, हर पहाड़ पर एक नई ग्लोरी मिलती है। कभी बादलों के बीच खुद को ढूंढते हैं, कभी हवाओं के साथ अपने ख्वाब बुनते हैं। ट्रैवल करते करते समझ आता है कि मंजिल से ज़्यादा तो खूबसूरती जर्नी में होती है। जितना दूर घर से निकलते हैं उतने ही करीब खुद के आते हैं। पहाड़ से सीखते हैं झुकना, नदियों से सीखते हैं बहना, और रास्ते सिखाते हैं कि रुकना नहीं, बस चलते रहना। एक वक्त था जब हम दुनिया देखना चाहते थे, आज सफ़र ने सिखाया दुनिया से पहले खुद को देखना ज़रूरी है। लाइफ भी एक लॉन्ग राइड की तरह है, कभी स्मूथ रोड्स और कभी टफ टर्न्स, पर असली मज़ा तो उन्हीं सफ़रों में है। ಸ್ವಲ್ಪ ಡೆವಲಪ್ ಮಾಡಿಬಿಡು ನಾನು ಮತ್ತು ಆಮೇಲೆ ಯಾರು ಹೇಳಾರ ಕಿರಿಕಿರಿ. ಪೆಟ್ರೋಲ್ ಫುಲ್ ಮಾಡಿ ನೋಡು ಅಂತ ಇದರಲ್ಲಿ ಪೆಟ್ರೋಲ್ ಏನಾಗೋದು ಹಾಕ್ಸಿಡುವ. ಹಾಕ್ಸಿಡು ಅಂತ ಎಮರ್ಜೆನ್ಸಿಗೆ ಎನಿ ಟೈಮ್ ಬೇಕಾಗ್ತಿರುತ್ತೆ. तो लगता है जैसे हाथों पे कर भी रखा हूँ, तुझसे नाराज ನೋಡ್ರಿ ಇಲ್ಲಿ ಬೆಟ್ಟ ಇದನ್ನೇ ಏರ್ಕೊಂಡು ಹೋಗುದು. ನೋಡಕ್ಕೆ ಹಂಗೆ ಅನಿಸ್ತೈತಿ, ಬಟ್ ಹೊಂಟ್ರಿ ಅಂದ್ರೆ ಹಂಗೆ ಹಿಂಗಲ್ಲ, ಹೊಯ್ ಅಂತ ಕಾಡ್ಸತಾವ. ಇಲ್ಲೇ ಒಂದು ಇಂಟೀರಿಯರ್ ರೋಡ್ನಾಗಿಂತ ನಾವು ಹೊಂಟೀವಿ ನೋಡೋಣ. ಯಾಕಂದರೆ ಇವು ಶಾರ್ಟ್ಕಟ್ಸ್ ಈ ಟೈಪ್ ಅದು ಏನಿರ್ತಲ್ಲ ನೋಡ್ರಿ, ಎಷ್ಟು ಬ್ಯೂಟಿಫುಲಿ ಮಾಡಿರ್ತಾರಲ್ರಿ ಇನ್ನೆಲ್ಲ ಮನೆಗಿನೇ ಆಗಲಿ ಎಷ್ಟು ಚಂದ. ಯಾಕಂದ್ರೆ ಇಲ್ಲೇ ಹೊಲ ತೋಟದ ಸಂದಿದ್ದೆ ಅಂದ್ರೆ ಹೋಗ್ತೀವಿ ನಾವು. ಭಾಳ ಅಂದ್ರೆ ಭಾಳ ಮಸ್ತ್ ಈ ಟೈಪ್ ಅದು ಏರಿಯಾಗಳು. ಹೆಂಗಂದ್ರೆ ಮನಸ್ಸಿಗೆ ಎಂತ ಕುಂತು ತರ್ತಾವಂದ್ರೆ ಯಾರು ಇರೋದಿಲ್ಲ, ಕಡಿಮೆ ಜನ ನೋಡ್ರಿ ಇಲ್ಲಿ. ಶಿವನ ಮಂದಿರ ಆಯ್ತು ಒಂದು ಮೋಟ ಹೋಟ್ಲೆ ಹೋಗುದು ಸ್ವಲ್ಪ ಆದ್ರೆ ನಾ ಅಲ್ಲೆಲ್ಲೇ ಕೆಟ್ಟಿರ್ತಾವ ರೋಡ್ ಸ್ವಲ್ಪ ಹೆಂಗಾರ ತಿಳ್ಕೊಂಡು ಹೋಗಿ ನೋಡ್ರಿ. ಮಳೆ ಆಗಿಲ್ಲ, ಎಲ್ಲಾರು ಫುಲ್ ಎಲ್ಲ ಭತ್ತ ಕಾಣ್ತೈತಿ ಎಲ್ಲ ಫುಲ್ ಅಡಿಕೆಂತರೂ ಅದಾವ. ಅಲ್ಲಿಂದ ಹೋಗ್ತಿರ್ತಾರೆ. ನನಗಂತೂ ಈ ಟೈಪ್ ರೋಡ್ಸ್ ಇಷ್ಟ. ಸಣ್ಣವರಿದ್ದಾಗ ಎಲ್ಲ ಮೊದಲು ಹೆಚ್ಚು ಬಾಲಿವುಡ್ ಆಗಲಿ ಕನ್ನಡ ಮೂವೀಸೆಲ್ಲ ಈ ಟೈಪದ ಏರಿಯಾನಾಗ ಶೂಟ್ ಮಾಡ್ತಿದ್ರು. ಕನ್ನಡ ಆಗಲಿ ಬಾಲಿವುಡ್ ಆಗಲಿ. ಈಗಾದರೂ ಮಲಯಾಳಿ ಮೂವೀಸ್ ನೋಡ್ರಿ ನೀವು, ಎಲ್ಲ ಇಂಥ ಲೊಕೇಶನ್ನಾಗ ಶೂಟ್ ಮಾಡ್ತಿರ್ತಾರೆ. ಅಂದರೆ ಇದೇ ಲೊಕೇಶನ್ ಅಂತ ಹೇಳೋದಲ್ಲ, ಈ ಟೈಪ್ ಸಿಮಿಲರ್ ಲೊಕೇಶನ್ಸ್ನ ಶೂಟ್ ಮಾಡ್ತಿರ್ತಾರೆ. ಸೊ ಅದನ್ನು ನೋಡಿ ಅವತ್ತಿಂದನೂ ಒಂದೇನೋ ಕನೆಕ್ಟ್ ಆಗ್ತೀವಿ ನಾವು ಈ ಇಂಥ ಪ್ಲೇಸಸ್ನಾಗ
ನಮ್ಮದು ಒಂದು ಮೆಮ್ರಿ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಈ ಇದ್ರಾಗಿಂದ ಹೋಗ್ಬೇಕಂತಂದ್ರೆ ನೋಡು ನಾನು ಇಲ್ಲಿ ತೋರ್ಸಾತದ, ಬಟ್ ಟ್ರೈ ಮಾಡ್ತೇವೆ. ಆಫ್ ರೋಡ್ ಅದ, ಎಷ್ಟು ಆಫ್ ರೋಡ್ ಅದ, ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ, ಟ್ರೈ ಮಾಡೋದು ಅಷ್ಟೇ. ಇಂಥ ರೂಟ್ ಯಾಕೆ ತೋರ್ಸಾತದ ರೋಡ್, ಅಪ್ರೋಚ್ ರೋಡ್ ಎಷ್ಟು ಡೀಪ್ ಒಳಗೆ ಅದೇನೋ ಅಂತಾರಲ್ಲ, ಒಂದು ನರಪೀಳ್ಳೆನೂ ಕಾಣ್ತಿಲ್ಲ ಇಲ್ಲಿ. ಯಾರು ಮುಳ್ಳುಗಳನ್ನ ಹಾಕಿರೋದು? ಹಾಕೋರೆ ಮುಳ್ಳುಗಳೆಲ್ಲ ನೋಡ್ತೀವಿ ಅಷ್ಟೇ. ನೋಡ್ರಿ ಹೆಂಗೈತಿ ಜಂಗಲ್, ಎಕ್ಸ್ಪ್ಲೋರೇಷನ್ ಮಾಡೋದು ಅಷ್ಟೇ. ಯಾವೇಪಾ ಹಂಗ ನಡ್ರಿ. ಟಯರ್ ಸ್ವಲ್ಪ ಯಾವ್ದಾರ ಚಲೋ ಗ್ರಿಪ್ ಹಾಕ್ಬೇಕು. ಈ ಟಯರ್ ಏನೈತಲ್ಲ ನಮ್ದು ರಾಪರ್ ಇದೈತದ ಪ್ಯಾಟರ್ನ, ಸ್ವಲ್ಪನೂ ಇದು ಇತ್ತಂದ್ರೆ ಕರ್ದಾಡಿ ಬಿಡ್ತದೆ ನೋಡಿ. ಸೂಪರ್. ಸ್ವಲ್ಪ ಈ ಥರ ಇರಬೇಕು. ಈ ಅಡ್ವೆಂಚರ್ ಇದ್ದಿದ್ದಿಲ್ಲ ಅಂತಂದ್ರೆ ಗುಡ್ಡಾಡತ್ತಿದ್ವಿ. ಟಿಕೆಟ್ ಅಂತ ಎಲ್ಲಿ ಒಯ್ಯತೈತಿ ಇದು ರೂಟ್ನಾಗ ಬರ್ತೀವಿ ಅಂತಂದು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ ನಾವು. ಎಲ್ಲ ಬೇರೆ ರೂಟ್ ಹಾಕ್ತಾವ ಅಂತ ಅಂದ್ಕೊಂಡಿದ್ವಿ. ಇದೆಲ್ಲೋ ಶಾರ್ಟ್ಕಟ್ಟನ್ನು ಹುಡ್ಕಕ್ಕೆ ಹೋಗಿ ಬಂದೀವಿ. ಹೆಂಗೆಲ್ಲ ಮಾಡ್ಕೊಂಡಿರ್ತಾರೆ ನೋಡಿ ಜನ. ಮತ್ತು ಓ ಬ್ಯೂಟಿ. ಎಷ್ಟು ಬೆಳ ಏನು ಮಾಡ್ತೀರಿ? ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಕನೆಕ್ಟ್ ಆಗ್ತೈತಿ. ಇವೆಲ್ಲ ಥಾಟ್ಗಳನ್ನೇ ಅಕ್ಕಪಕ್ಕ, ಬಟ್ ಅದೇ ಏನಂದ್ರೆ ಇರ್ತೈತಿ ಅಂಥವು ಏನೇನೋ ಮಾಡಿರ್ತಾರೆ. ಸ್ಯಾಡ್ಲಿಂಗ್ ಮಾಡೋದು ಎಷ್ಟು ಕುತ್ಕೊಂಡಿರ್ತೀವಲ್ಲ ಹಿಂಗೆ ಸ್ಯಾಡ್ಲಿಂಗ್ ಮಾಡ್ಕೊಂಡು ಅವು ಏನೋ ಮಠ ಅಂಥವೆಲ್ಲ ಇರ್ತಾವೆ, ನೋಡ್ಕೊಂಡು ಹೋಗೋದು ಅಷ್ಟ. ನಾವು ಹಿಂಗೆ ಹೋಗೋದು ನೋಡಿ ಪಾಪ ಶ್ವಾನ ದಳದವರು ಬಾಯಿ ಮಾಡ್ತಿದ್ರು. ಎಲ್ಲ ಅದಾವ ಇಲ್ಲಿ ಮನಿ ಸ್ಕೂಲ್ಗಿಲ್ಲಿ ನೋಡ್ರಿ, ಇದೆಲ್ಲ ಹೆಂಗೆ ಮಾಡ್ಕೊಂಡು ಎಂಥ ಟೈಮ್ನಾಗ ಇವ್ರು ಫಸ್ಟ್ ಮಜಾ ಮಾಡೋರು ಯಾರಿಲ್ಲ. ಹಂಗೆ ಇರ್ತದೆ ಕಷ್ಟನೂ, ಹಂಗೆ ಅಂತೀವಿ ನಾವು, ಮಜಾ ಮಾಡೋರು ಯಾರಿಲ್ಲ. ಕಷ್ಟನೇ ಕಷ್ಟ ಇರ್ತೈತಿ ಬಸ್ಸು, ನಾಟ್ ದ್ಯಾಟ್ ಈಸಿ. ಅದೇ ಈಸಿ ಇರಲ್ಲ. एक्सपीरियंस लोग यही कहते हैं कि ज़िंदगी की सबसे खूबसूरत एजुकेशन तो किताबों से नहीं बल्कि सफ़रों से मिलती है। जब घर के दीवारें पीछे रह जाती हैं तब दुनिया अपने लगने लगती है। कभी घाटों पर चढ़ते हुए, कभी बादलों के बीच चलते हुए एक बात समझ आती है कि हम जितना समझते हैं ज़िंदगी उससे कहीं ज़्यादा बड़ी होती है। हर सनराइज़ एक नई होप देता है, हर सनसेट एक नया लेसन। कभी रोड हमें मंजिल तक ले जाती है और कभी मंजिल हमें खुद तक। पहाड़ों की खामोशी में भी आवाज़ होती है, वो कहती है धीरे चलो, सब कुछ पाने की जल्दी में ज़िंदगी को मत खो देना। सफ़र ने सिखाया कि खुशियाँ महंगी चीज़ों में नहीं बल्कि उन लम्हों में होती है जहाँ दिल सुकून महसूस करे।
ಸೊ ಇದು ಥ್ಯಾಂಕ್ ಯು ಸರ್. ಇದು ನೋಡ್ರಿ ಕವಲೇದುರ್ಗ ಫೋರ್ಟ್ ಅಮ್ಮನವರ ದೇವಸ್ಥಾನ ಮತ್ತು ಫೋರ್ಟ್ ಐತಿ. ಅದಕ್ಕೆ ಇಲ್ಲಿ ಬರೋದು ಅಂತ ಬಂದಿದ್ವಿ ನಾವು. ಇಲ್ಲಿದೆ ಇದ್ದಿದ್ದು ನಮ್ಮ ಪ್ಲ್ಯಾನ್. ಸೊ ನಿಯರ್ ಬೈ ಹಂಗದಾವೆ. ನಮ್ಮ ಕಡೆ ಟೈಮ್ ಜಾಸ್ತಿ ಇರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಒಂದು 3 ಇಂದ 4 ಡೆಸ್ಟಿನೇಷನ್ಸ್ ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತಂದು ಬರಬೇಕಿಲ್ಲ. ಇಂಥ ಜಾಗನ ಚೆನ್ನಾಗಿ ಬರ್ತದೆ ಎಲ್ಲ. ತೀರ್ಥಹಳ್ಳಿ ಅಂಟರ್ ಬರ್ತೈತಿ. ತೀರ್ಥಹಳ್ಳಿ ಅಂತಾನೆ ಒಂಥರ ಹೆಂಗಂದ್ರೆ ನಮ್ಮ ಕಡೆ ಸ್ವರ್ಗ ಇದ್ದಂಗಿದೆ. ಅದಕ್ಕೆ ಇದೈತಿ. ನೆಕ್ಸ್ಟ್ ಇನ್ನೊಂದು ಜಗಕ್ಕೆ ಹೋಗ್ತೀವಿ. ಅಲ್ಲಿಂದ ಅವರು ನಾನು ಟೈಮ್ ಸಿಕ್ಕು ಇನ್ನೊಂದು ದಿವಸ ಯಾವ್ದು ಪ್ಲ್ಯಾನ್ ಮಾಡೋಕ್ಕಾಗಿ ಮಾಡೋಣ. ಈಗ ಇಲ್ಲಿ ಬಂದು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಅಲ್ಲಿ ಪಾರ್ಕ್ ಮಾಡ್ಬೇಕು. ಓಕೆ, ಈಗ ಬೈಕ್ಗಳನ್ನು ಪಾರ್ಕ್ ಮಾಡಿ ಹೋಗ್ಬೇಕು ನಾವು. ಆಗತ್ತಾ ಅಲ್ಲಿ? ನಂದಕ್ಕಾಗಲ್ಲ ಆಗಲ್ಲ ಅನ್ಸುತ್ತೆ ನನಗೆ. ಇಲ್ಲಿ ಎಂಟ್ರಿ ಇರುತ್ತೆ, ಎಂಟ್ರಿ ಮಾಡಿಸಿ ಹೋಗ್ಬೇಕಷ್ಟೆ. ಏನಂತ? ಹಾಂ, 1 ನಿಮಿಷ ಎಂಟ್ರಿ ಐತಿ, ನೋಡ್ತೀವಿ. ಇದು ನೋಡ್ರಿ, ಯಾವ ಪಾಯಿಂಟಿಗೆ ಬಂದೀವಿ ಅಂತಂದ್ರೆ ಇಲ್ಲಿಂದ 1 ಸೆಕೆಂಡ್ ತೊಗೊತೀನಿ. ಇಲ್ಲೇನೈತಲ್ಲ, ಅಲ್ಲಿ ನಿಮ್ಮ ಗಾರ್ಡ್ ಪಾರ್ಕಿಂಗ್ ಬೈಕ್ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಅಲ್ಲಿಂದ ನೀವೇನಿದೆ ಕವಲೇದುರ್ಗ ಫೋರ್ಟ್ ಹೋಗ್ತಿರಲ್ಲ, ಅದಕ್ಕೆ ನೀವು ಈ ಟೈಪ್ ಇವದವು ಏನೋ ಹೊಲಗಳು, ಭತ್ತದ ಹೊಲ ಯುವಕರಾಗಿ ನಡೆದ ಈ ಜಂಗಲ್ನಾಗ ಹೋಗ್ಬೇಕು ನೀವು. ಐತಂತೆ, ಒಂದು 2 ಕಿಲೋಮೀಟರ್ ಐತಿ. ನವೀನ, ನಿಮ್ದೇನು? ಬಂದೆ ನಿಮ್ಮ ಪಕ್ಕನೇ. ಏನಂತಿ? ಏನಿಲ್ಲ, ವ್ಯೂ ಎಲ್ಲ ಚಲೋ ಅದ. ಹಾಂ, ರೋಡ್ ಹೆಂಗೈತಿ? ಬರಕ್ಕೆ ಎಂಜಾಯ್ಡ್ ಲಾಟ್. ಬ್ಯೂಟಿಫುಲ್ ರೋಡ್ ಅಲ್ಲ ಮೊದಲೇ. ಮತ್ತು ಇದ್ರದ್ದು ಮಳಿ ಅನ್ನೋಂಗೆ ಇಲ್ಲಿದೆ ಅಲ್ಲ, ಅದೊಂದು ಆಫ್ ರೋಡ್ ಮಾಡಿದ್ವಲ್ಲ, ಅದು ಚೆನ್ನಾಗಿತ್ತು. ಖರೇನ ಹೇಳ್ತೀನಿ ನನಗೆ, ನಿಜವಾಗ್ಲಿ ಆ ಶಾರ್ಟ್ ಕಟ್. ಹೌದಲ್ಲ? ಶಾರ್ಟ್ ಇದ್ರು ಮಜಾ ಬಂತಲ್ಲ, ಭಾಳ ಮಜಾ ಬಂತದ. ಎಲ್ಲೋ GPS ಎಲ್ಲೋ ತಗೊಂಡೋಗಿ ಹಾಂ, ಎಲ್ಲೇ ತೋರಿಸ್ತದೆ. ಒಂದು ಶಾರ್ಟ್ ಕಟ್ ಭಾರಿ ಚೆನ್ನಾಗಿತ್ತು. ಹಂಗೇನೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡು ನಾವು ಏನೋ ಒಂದು ಸಾಹಸಮಯ ಕೆಲಸ ಮಾಡತ್ತೀವಿ. ಹಂಗಿರ್ತದೆ. ಹಾಕ್ಲಾ ಇದನ್ನ? ಅದಕ್ಕೆ ಆಮ್ಯಾಗ ಅಡ್ಡ ತಡ್ಡ ಹೋಗ್ಬೇಕು. ಹಿಂಗ ಏಕ ಮೈಗ ಏರಕ್ ಹೋಗ್ತಾರಲ್ಲ, ಅದು ಇದಾಗ್ತದೆ. ಹಿಂಗೆ ಮೆಟ್ಲಾ ಟೈಪ್ ಇದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲ ಬೇಕಂತ್ರಿಪ್ಪ ಲೈಫ್ನಾಗ, ಬೇಕಾಗುತ್ತೆ. ಬರೀ ಗಾಡಿ ಮ್ಯಾಗ ಬಂದ್ವಿ ಹೋದ್ವಿ ಅನ್ನೋಕ್ಕಿಂತ ಯಾರು ನಿನ್ನಿದೇನಾರ ಹತ್ತಿದ್ವಿ ಅಂದ್ರೆ ಗ್ಯಾರಂಟಿ ಶಿವನ್ ಪದ ಸೇರ್ಕೊಂತಿದ್ವಿ ನಾವು. ಏನಂತಿಲ್ಲ ಇದನ್ನ ಬರಂಗೆ ಒಂದು ಬಿಟ್ಟು ರಿಲೀಸ್ ಮಾಡಿಬಿಡಿ ಅದನ್ನ ಇದ್ರದ. ಹಾಂ, ಹಂಗಾಗ್ತದ. ಎಲ್ಲ ಕಲ್ ಐತಿ, ಚೆನ್ನಾಗೈತೆ ಅದು. ಹೆಂಗೈತೆ ಅಂತಂದ್ರೆ ನಿಮ್ಮ ಪೇಷನ್ಸ್ ಲೆವೆಲ್ ಟೆಸ್ಟ್ ಮಾಡುವಂಗೈತಿ. ಹಾಗೆ ನಮ್ಮ ಮೇಲೆ ಏನೈತೆ ಅಂತಂದ್ರೆ ರೈಡಿಂಗ್ ಕಿಟ್ಸ್ ಹಂಗೆ ಹಾಕೊಂಬಂದಿವಲ್ಲ, ಅದು ಸಲ ನಮ್ಗೆ ಹೆವಿ ಅನ್ಸಾಕೈತಿ.
ಎಲ್ಲಂತಂದ್ರೆ ಬರ್ಬೋದು, ಅಷ್ಟು ಬರೀ ಏನು ಬೀಕಿದ್ರಾಗ ಐತಂತಲ್ಲ. ಕಪ್ಪಾಗ್ಬೋದು. ಜಾಸ್ತಿ ಏನಿಲ್ಲ, ಅದು ಬೈಕ್ ಎಲ್ಲ ಬಿದ್ದು ಭಾಳ ಬಿದ್ದಿತ್ತು ಈಗ. ಊಟ ಬಿಟ್ಟು ಬಾ, ಇದೆ ತಪ್ಪಿ ಕಡೆ ಗೊತ್ತೀಯಾ? ಐತಿ ಚೆನ್ನಾಗಿ. ಇದು ಸವಳೆದುರ್ಗದ್ದು 2ನೇ ಸ್ಟೇಜ್ ಇದು. ಅಲ್ಲಿ ಒಂದು ಫಸ್ಟ್ ಸ್ಟೇಜ್ ತೋರಿಸಿದೆ, ದಿಸ್ ಇಸ್ ಸೆಕೆಂಡ್ ಸ್ಟೇಜ್. ಮೇಲೆ ಇದು ಮಂಟಪ ಐತಲ್ಲ, ದಿಸ್ ಇಸ್ ಥರ್ಡ್ ಸ್ಟೇಜ್. ಇಲ್ಲೆಲ್ಲ ಓಪನ್ ಮಂಟಪ ಅದೆಲ್ಲ ಐತಿ. ಹೋಗ್ತೀನಿ ಈಗ ನೋಡ್ರಿ, ಅಲ್ಲಿ ಎಷ್ಟು ಮಂದಿ ಸೇರ್ಕೊಂಡಿದ್ದಾರೆ ಅಲ್ಲಿ. ಡ್ರೋನ್ ಎಲ್ಲ ಹೊಡೆದ ಅಂತ ಡ್ರೋನ್ ಹಾಕ್ಬೇಕು ಹೋಗ್ಬೇಡ್ರಿ ಇಲ್ಲಿ ಯಾರು ಬಂದು. ನಾವು ಈ ಡ್ರೋನ್ ಹಾಕ್ತಿದೆ, ಅವ್ರು ಬಂದ್ರೆ ಬಂದ ಬೇಡ ಅಂತ ಹೇಳಿದ್ರೆ ಡ್ರೋನ್ ಯಾರು ಟ್ರೈ ಮಾಡಕ್ಕೆ ಅದನ್ನೊಂದು ಐಡಿ ಕೊಡ್ಬೇಕಾಗಿತ್ತು. ಇದು ಪೀಕ್, ದಿಸ್ ಇಸ್ ಪೀಕ್. ಇದೆಲ್ಲ ನೋಡ್ರಿ ವ್ಯೂ ಹೆಂಗೈತಿ. ಅದು ಒಂದು ಟಾಪಿಕ್. ನಾನೇನು ಬಿಡೋದು, ನಾನು ಬಿಡೋದ, ಹೋಗ್ತೀನಿ ಮ್ಯಾಚ್. ಇಲ್ಲಿಂದ ಹಾರಿಸಿ, ಯಾಕಂದ್ರೆ ಅವ್ರು ಅಲ್ಲಿ ಅದಾರ, ನನಗದೇ ಏನಪ್ಪ ನಿನ್ನ ಅಭಿಪ್ರಾಯ? ಏನ ನಿನ್ನ ಅಭಿಪ್ರಾಯ? ಹೌದಾ? ಏನೈತಲ್ಲ, ಈ ಪೂರ್ಣಚಂದ್ರ ತೇಜಸ್ವಿ ಮೆಮೋರಿಯಲ್ ಐತಿ. ಕವಿ ಮನೆಗೆ ದಾರಿ ಅಂತಂದು ಮಾಡ್ಯಾರಲ್ಲ, ಏನೇನೋ ನೋಡುವ. ಕವಿ ಮನೆ ಮುಂದೈತಿ. ಅವಾಗ ಅಷ್ಟೇ ನೋಡಿದ್ದೆ. ಎಲ್ಲರೂ ಇಷ್ಟಿಟ್ಟು ಮಂದಿ ಬಂದ್ರ ಅಂತಂದ್ರೆ ಮಜಾ ಹೆಂಗೆ ಉಳಿತೈತಿಲ್ಲ. ಎಲ್ಲೈತದ ಓಪನ್ ಮನಿ ಹಿಂಗೈತಂತ ನೋಡಿ. ಹೋಗ್ತೈತಿ ಮಟನು ಇದೆ. ಏನೋ ಏನೋ ಆಗಿದೆ ನನಗೆ ಗೊತ್ತೇ ಆಗದೆ. ಅಯ್ಯೋ ಜಾತ್ರೆ ಆಗೈತಪ್ಪ, ಮಜಾ. ಜಾತ್ರೆ ಫುಲ್. ಕ್ಯಾಂಟೀನ್ ಮೇಲೆ ಐತಿ. ಹಾಂ, ಕ್ಯಾಂಟೀನ್ ಇದೆ. ಮನೆ ಒಂದು 3 ಬಾಗಿಲು. ಹಾಂ, ಎಲ್ಲಿ? ಇಲ್ಲಿ ಅಲ್ಲೆಲ್ಲಿ ಕಾಣ್ತಾವ ನಿನಗೆ? ಮತ್ತೇನೈತಿ? ಹೌದಾ? ಹ್ಞೂ, ಹೆಂಗೆ ಮಾಡೋದು? ಹೋಗುನೀಗ. मलेनाडु की मिट्टी में जन्मा एक सपना जिसका नाम कुवेंपु था, जिन्होंने सिर्फ कविता ही नहीं लिखी बल्कि प्रकृति को शब्दों में जिंदा कर दिया। उनके घर के आंगन में पहाड़ों की कहानियाँ थी, बारिश की सरगम थी और जंगल की खामोशियों में जीवन का गीत था। कुवेंपु के लिए प्रकृति सिर्फ एक नज़ारा नहीं थी, वो एक गुरु थी, एक फिलॉसफी थी, एक जीने का तरीका थी। हर पेड़ में उन्हें भगवान दिखता था, हर नाड़ी में एक कहानी और हर इंसान में विश्व मानव का रूप। उन्होंने सिखाया, मनुष्य की पहचान उसकी जाति या धर्म से नहीं, उसके विचारों से होती है।